ತಿರುಪತಿ ಲಡ್ಡುವಿನಲ್ಲಿ ಕಲಬೆರಕೆ ತುಪ್ಪ ಬಳಸಿದ್ದು ನಿಜ. ತಿರುಪತಿ ಲಡ್ಡುನಲ್ಲಿ ಕಲಬೆರಕೆ ತುಪ್ಪವನ್ನ ಬಳಕೆ ಮಾಡಿರೋದು ನಿಜ. ಟಿಟಿಡಿ ಎಕ್ಸಿಕ್ಯೂಟಿವ್ ಆಫೀಸರ್ ಶ್ಯಾಮಲಾ ರಾವ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸರ್ಕಾರಿ ಲ್ಯಾಬ್ಗಳಲ್ಲಿ ನಾವು ಪರೀಕ್ಷೆಯನ್ನ ಮಾಡಿದ್ದೆವು, ಆದ್ರೆ ವರದಿಯನ್ನ ನೋಡಿ ನಮಗೆ ಆಘಾತ ಆಯಿತು. ದನದ ಕೊಬ್ಬು, ಮೀನಿನ ಎಣ್ಣೆ ನೋಡಿ ಶಾಕ್ ಆಯಿತು ಎಂದಿದ್ದಾರೆ. ಹಾಗೇನೆ ಪಾಮ್ ಆಯಿಲ್, ಬೀಫ್ ಟಾಲೋ, ಫಿಶ್ ಆಯಿಲ್ ಇತ್ತು. ಲಡ್ಡುಗೆ ಪೂರೈಕೆಯಾದ ತುಪ್ಪ ಅತ್ಯಂತ ಕಲಬೆರಕೆಯಾಗಿತ್ತು. ಅತ್ಯಂತ ಕಳಪೆ ಮಟ್ಟದ ತುಪ್ಪವನ್ನ ಕಂಪನಿ ಪೂರೈಕೆ ಮಾಡಿತ್ತು. ಇದು ಟಿಟಿಡಿ ಎಕ್ಸಿಕ್ಯೂಟಿವ್ ಆಫೀಸರ್ ಶ್ಯಾಮಲಾ ರಾವ್ ಅವರ ಸ್ಫೋಟಕ ಮಾಹಿತಿ. ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಅವರು ಆರೋಪವನ್ನ ಮಾಡಿದ್ರು. ಇದೀಗ ಆ ಆರೋಪಕ್ಕೆ ಪುಷ್ಟಿ ಕೊಡುವಂತಹ ಮತ್ತಷ್ಟು సత్యాంశ బయలాಗಿದೆ. శాంపుల్ ఏ విధంగా ఉంది, ఓవరాల్ గా మిల్క్ ఫ్యాటా కాదా ఇది అనేది చెప్తుంది. మిల్క్ ఫ్యాటా కాదా, మిల్క్ ఫ్యాటా కాదా అని చూస్తే అది ఓవరాల్ గా 95.68 నుంచి 104.32 మధ్యలో ఉండాలి. ఇది టోటల్ గా 95.68 టు 104.32 మధ్యలో ఉండాలి ఓవరాల్ గా టెస్ట్ చేస్తే. ఇది చాలా అబ్నార్మల్ గా ఉంది. 20.32 అంటే ఇట్ ఈస్ హైలీ అడల్టరేటెడ్. చూడటానికి ఘీలా ఉంటుంది కానీ అది ఘీ కాదు. చూడటానికి మాత్రమే ఘీ. ఏం చేస్తారంటే అన్ని రకాల పదార్థాలు కలిపి ఒక పదార్థాన్ని తయారు చేసి దీనికి కొన్ని టెస్టులు పాస్ అవుతాయి. కానీ డీప్ గా అనాలిసిస్ చేస్తే, ఈ టెస్టులు చేస్తే దాంట్లోనే మాత్రమే బయటపడతాయి. అవి 20.32 విచ్ ఇస్ అబ్నార్మలీలో 95.68 టు 104.32. సో అది ఒకటి వెరీ అన్ఫార్చునేట్ రిజల్ట్. టీటీడీకి ఓన్ ల్యాబ్ లేదు. అడల్టరేషన్ టెస్టింగ్ చేయడానికి టీటీడీకి ఓన్ ల్యాబ్ లేదు. కానీ టీటీడీకి టెండర్ కండిషన్ ప్రకారం కూడా బయట ల్యాబ్స్లో ఎన్ఏబిఎల్ అక్రిడిటెడ్ ల్యాబ్స్ ఉంటాయి. ఎన్ఏబిఎల్ అక్రిడిటెడ్ ల్యాబ్స్ లో మనము టెస్టింగ్ చేయడానికి అవకాశం ఉంది, చేసుకోవచ్చు. కానీ కారణాలు తెలియదు కానీ బట్ ఆ బయట ల్యాబ్ పంపించటం అనేది చేయలేదు. దానివల్ల అది ఒకటి. తర్వాత ಇದು ಟಿಟಿಡಿ ಇಒ ಶ್ಯಾಮಲಾ ರಾವ್ ಅವರ ಮಾಹಿತಿ. ನಾವು ಲ್ಯಾಬ್ಗೆ ಕಳಿಸಿದ್ವಿ, ಪರೀಕ್ಷೆಯನ್ನ ಮಾಡಿದಾಗ ವರದಿ ಬಂದಾಗ ನಮಗೂ ಕೂಡ ಶಾಕ್ ಆಗಿತ್ತು. ಆ ಪ್ರಮಾಣದಲ್ಲಿ ಲಡ್ಡುಗೆ ಕಲಬೆರಕೆ ಆಗಿತ್ತು. ಅಂದ್ರೆ ತುಪ್ಪ ಅತ್ಯಂತ ಕಲಬೆರಕೆ ಆಗಿತ್ತು. ಕಳಪೆ ಗುಣಮಟ್ಟದ ತುಪ್ಪವನ್ನ ಕಂಪನಿ ಪೂರೈಕೆ ಮಾಡ್ತಿತ್ತು. ಇದೆಲ್ಲದರಿಂದ ನಮಗೆ ಶಾಕ್ ಆಯಿತು ಅಂತ ಹೇಳಿದ್ದಾರೆ. ಚಂದ್ರಬಾಬು ನಾಯ್ಡು ಅವರು ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪಿಸಿದ್ರೋ, ತಿರುಪತಿ ಲಡ್ಡು ವಿಚಾರದಲ್ಲಿ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಬಾಯ್ಬಿಟ್ಟಿದ್ರೋ, ಆ ಆರೋಪಗಳಿಗೆ ಇದೀಗ ಪುಷ್ಟಿ ಕೊಡುವಂತಹ ಕೆಲಸ ಕೂಡ ಆಗ್ತಾ ಇದೆ. ಒಬ್ಬರಾದ್ಮೇಲೆ ಒಬ್ರು ಈ ವಿಚಾರವಾಗಿ ಮಾತನಾಡ್ತಿದ್ದಾರೆ. ಟಿಟಿಡಿ ಎಕ್ಸಿಕ್ಯೂಟಿವ್ ಆಫೀಸರ್ ಶ್ಯಾಮಲಾ ರಾವ್ ಅವರು ಲ್ಯಾಬ್ಗೆ ತುಪ್ಪವನ್ನ ಕಳಿಸಿದಂತಹ ಸಂದರ್ಭದಲ್ಲಿ ಏನೆಲ್ಲ ಸತ್ಯ ಹೊರಗೆ ಬಂತು ಅನ್ನೋದನ್ನ ಹೇಳ್ಕೊಂಡಿದ್ದಾರೆ. ಲಡ್ಡುಗೆ ಏನೆಲ್ಲ ಬಳಕೆ ಮಾಡಲಾಗಿತ್ತು, ಪ್ರಾಣಿಗಳ ಕೊಬ್ಬನ್ನ ಬಳಸಲಾಗಿತ್ತು, ಅದು ಸತ್ಯ ಅನ್ನೋದನ್ನ ಈಗ ಹೇಳಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್. ಶಿವರಾಜ್ ಕುಮಾರ್, ಚಂದ್ರಬಾಬು ನಾಯ್ಡು ಅವರು ಆರೋಪವನ್ನ ಮಾಡಿದ್ರು, ಆದ್ರೆ ವಿಪಕ್ಷ ಅದನ್ನ ಅಲ್ಲಗಳೆದಿತ್ತು. ಆದ್ರೆ ಆ ಆರೋಪವೇ ಸತ್ಯ ಅನ್ನೋದು ಈಗ ಬಯಲಾಗಿದೆ. ಏನೆಲ್ಲ ವಿಚಾರಗಳನ್ನ ಹೇಳಿದ್ದಾರೆ ಅಂತ ಟಿಟಿಡಿಯ ಇಒ. ಮಧುಶ್ರೀ, ಖಂಡಿತವಾಗ್ಲೂ ನಿನ್ನೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಕೊಟ್ಟಂತ ಒಂದು ಹೇಳಿಕೆ ಇಡೀ ದೇಶವ್ಯಾಪ್ತಿಯ ಒಂದು ಸಂಚಲನ ಸೃಷ್ಟಿ ಮಾಡಿತ್ತು. ಅದರಲ್ಲೂ ಕೋಟ್ಯಾಂತರ ರೂಪಾಯಿ ಭಕ್ತ ಸಮೂಹ ಏನಿದ್ದಾರೆ, ತಿರುಪತಿ ತಿಮ್ಮಪ್ಪನ ಒಂದು ಭಕ್ತ ಸಮೂಹ ಸಾಕಷ್ಟು ಗೊಂದಲದಲ್ಲಿದ್ರು. ಸದ್ಯಕ್ಕೆ ಅದಕ್ಕೆ ಪುಷ್ಟಿ ಎಂಬಂತೆ ಇವತ್ತು ಟಿಟಿಡಿ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿರುವಂತಹ ಶ್ಯಾಮಲಾ ರಾವ್ ಏನಿದ್ರೆ ಅವರು ಕೂಡ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಹೌದು, ಈ ಒಂದು ಲ್ಯಾಬ್ ನ ಪರೀಕ್ಷೆಯಲ್ಲಿ ಹೊರಬಿದ್ದಿದೆ, ಅದರಲ್ಲಿ ಒಂದು ಪ್ರಾಣಿಯ ಒಂದು ಕೊಬ್ಬೇನಿತ್ತು, ಪ್ರಾಣಿಯ ಸೇರಿದ ಒಂದು ಕೊಬ್ಬಿನ ಅಂಶ ಅದರಲ್ಲಿ ಸೇರಿದೆ ಅನ್ನೋ ಮಾತುಗಳನ್ನ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಹೀಗಾಗಿ ನಿಜಕ್ಕೂ ಒಂದು ರೀತಿಯ ಒಂದು ದೊಡ್ಡ ಮಟ್ಟದ ಶಾಕಿಂಗ್ ನ್ಯೂಸ್. ಇದಕ್ಕೆ ವಿಪಕ್ಷಗಳು ಬೆಳಗ್ಗೆಯಿಂದಲೂ ಕೂಡ ಅದನ್ನ ನೀವು ಹೇಳಿದಾಗೆ ಅಲ್ಲೇ ಗೆಲ್ತಿದ್ವು, ನಾವು ಯಾವುದೇ ರೀತಿಯ ಆ ರೀತಿಯಾದ ಒಂದು ಕೆಲಸಗಳನ್ನ ಮಾಡಿಲ್ಲ, ಇದು ರಾಜಕೀಯ ಪ್ರೇರಿತ ಅಂತೆಲ್ಲ ಅವರು ಡಿಫೆಂಡ್ ಮಾಡ್ಕೊಳ್ಳುವಂತ ಕೆಲಸ ಮಾಡಿದ್ರು. ಕೋರ್ಟ್ಗೂ ಕೂಡ ಮೆಟ್ಟಿಲೇರಿದ್ರು. ಆದ್ರೆ ಇನ್ನೊಂದ್ ಕಡೆ ಇವತ್ತು ಖುದ್ದು ಟಿಟಿಡಿ ಎಕ್ಸಿಕ್ಯೂಟಿವ್ ಆಫೀಸರ್ ಶ್ಯಾಮಲಾ ರಾವ್ ಅವರು ಸ್ಪಷ್ಟ ಕೊಟ್ಟಿರೋ ನೋಡಿದ್ರೆ ನಿಜಕ್ಕೂ ಒಂದು ದೊಡ್ಡ ಮಟ್ಟದ ಶಾಕಿಂಗ್ ವಿಚಾರ.
ತುಪ್ಪದ ಮಾದರಿಯಲ್ಲಿ ಏನ್ ಲ್ಯಾಬ್ಗೆ ಕಳಿಸಿದ್ರು ಅದು ಲ್ಯಾಬ್ನ ಒಂದು ಕಂಪ್ಲೀಟ್ ವರದಿ ಈಗಾಗಲೇ ಹೊರಬಿದ್ದಿದೆ. ಆ ಒಂದು ಲ್ಯಾಬ್ನ ಪ್ರಕಾರ ಇದರಲ್ಲಿ ತುಪ್ಪದಲ್ಲಿ ಪ್ರಮುಖವಾಗಿ ಮೀನಿನ ಎಣ್ಣೆ, ಪ್ರಾಣಿಗಳ ಕೊಬ್ಬು, ಹಂದಿಯ ಕೊಬ್ಬು, ಪಾಮ್ ಆಯಿಲ್, ಸೋಯಾಬೀನ್, ಸೂರ್ಯಕಾಂತಿ ಹೀಗೆ ಹಲವು ಎಣ್ಣೆಗಳು ಬೆರೆಸಿರೋದು ಸ್ಪಷ್ಟವಾಗಿ ಇದೆ, ಗೊತ್ತಾಗಿದೆ ಅನ್ನೋದನ್ನ ಮಾತುಗಳನ್ನ ಅವ್ರು ಹೇಳಿರುವಂತದ್ದು. ಕನಿಷ್ಠ 20-32% ಅಷ್ಟು ಕಲಬೆರಕೆ ಆಗಿದೆ ಈ ಒಂದು ತುಪ್ಪದಲ್ಲಿ ಅಂತ ಅವರು ಹೇಳಿದ್ದಾರೆ. ಎಲ್ಲೋ ಒಂದು ಕಡೆ ಒಂದು ದೊಡ್ಡ ಮಟ್ಟದ ಒಂದು ಆತಂಕಕ್ಕೂ ಕೂಡ ಭಕ್ತಾದಿಗಳಲ್ಲಿ ಕಾಡ್ತಾ ಇರೋದು. ಯಾಕೆ ಈ ರೀತಿಯಾಗಿ ಕಳೆದ 5 ವರ್ಷಗಳಲ್ಲಿ ಹಿಂದಿನ ಸರ್ಕಾರ ಮಾಡ್ತಾ ಅನ್ನೋದು ಕೂಡ ಒಂದು ಪ್ರಶ್ನೆ ಆಗುತ್ತೆ. ಇದು ಮುಂದಿನ ದಿನಗಳಲ್ಲಿ ಏನೆಲ್ಲ ತಿರುವು ಪಡೆದುಕೊಳ್ಳುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ಸದ್ಯಕ್ಕೆ ಇದು ಸತ್ಯ ಅಂತ ಖುದ್ದು ಟಿಟಿಡಿ ಎಕ್ಸಿಕ್ಯೂಟಿವ್ ಆಫೀಸರ್ ಹೇಳುವುದರಿಂದ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಇನ್ನಷ್ಟು ಚರ್ಚೆಗಳಾಗ್ತದೆ. ಜೊತೆಗೆ ಇದನ್ನ ಟೆಸ್ಟ್ಗೂ ಕಳಿಸಿ ಮತ್ತೆ ಲ್ಯಾಬ್ ಟೆಸ್ಟ್ ಕೂಡ ಮಾಡಿಸುವಂತ ಸಾಧ್ಯತೆ ಇರುವಂತದ್ದು. ಧನ್ಯವಾದ ಶಿವರಾಜ್ ಕುಮಾರ್ ತಮ್ಮ ಮಾಹಿತಿಗಾಗಿ.